students, welcome back to Statistics by Savita. ಇಲ್ಲಿ ಸೆಕೆಂಡ್ ಯೂನಿಟ್ ಟೆಸ್ಟಿಗೆ ನಿಮಗೆ ಆಪರೇಷನ್ ರಿಸರ್ಚ್ ಏನಾದರೂ ಕವರ್ ಆಗಿದ್ದರೆ ಅಲ್ಲಿ ಆಪರೇಷನ್ ರಿಸರ್ಚಲ್ಲಿ ಎಲ್ ಪಿ ಪಿ ತುಂಬಾ ಇಂಪಾರ್ಟೆಂಟು. ಎಲ್ ಪಿ ಪಿ ಇವಾಗ ಹೆಂಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಎಲ್ ಪಿ ಪಿ ಇಲ್ಲಿ ಪರ್ಫೆಕ್ಟಾಗಿ ಸೆಕೆಂಡ್ ಯೂನಿಟ್ ಟೆಸ್ಟಿಗೆ ಮಾಡ್ಕೊಂಡು ಬಿಟ್ರಿ ಅಂತಂದರೆ ನೀವು ಫೈನಲ್ ಎಕ್ಸಾಮಲ್ಲಿ ಒಂದು ಕಂಪಲ್ಸರಿಯಾದ ಪಿ ಒ ಕ್ಯೂ ಕ್ವಶನಲ್ಲಿ ಎಲ್ ಪಿ ಪಿ ಇದೆ. ನಾನು ಇಲ್ಲಿ ತೊಗೊಂಡಿರೋದು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕ್ವಶನ್ ಬ್ಯಾಂಕ್ ತೊಗೊಂಡಿದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸನ್ನು ನೀವು ಬಿಡಿಸಿದ್ರಿ ಅಂತಂದರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರ ಅಲ್ಲಿ. ಈಗ ಹೆಂಗೆ ಮಾಡೋದು ಇದನ್ನು ಅಂತ ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಎಲ್ ಪಿ ಪಿನ ಹೆಂಗೆ ಮಾಡೋದು ಫಸ್ಟಿಂದ ನಾನು ಸರಿಯಾಗಿ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಹೋಗಿ. ಓಕೆ ಸ್ಟೂಡೆಂಟ್ಸ್, ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನನಗೆ. ಈಗ ಫಸ್ಟ್ ಕ್ವಶನ್ನು, ಫಸ್ಟ್ ಕ್ವಶನ್ ಬಂದುಬಿಟ್ಟು ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ z is equals to 40x plus 20y. ಹೌದಾ? ಓಕೆ. ಸಬ್ಜೆಕ್ಟ್ ಟು ದ ಕನ್ಸ್ಟ್ರೆಂಟ್ಸ್ 2x plus 3y is equals to 12 ಅಂತ ತಗೊಳ್ತೀನಿ. ಇವಾಗ ಅದು ಆ್ಯಕ್ಚುಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತಿದೆ. ನಾನೀಗ ಲೆಸ್ ದ್ಯಾನೇ ತೊಗೊಂಡ್ಬಿಡ್ತೀನಿ, ಆಮೇಲೆ ಅದು ಸೊಲ್ಯೂಷನ್ ಬರಿತೀನಿ ಅಂತ. ಇಲ್ಲಿ x plus y is more than or equals to 3. x and y greater than or equal to 0. ಈಗ ಸೊಲ್ಯೂಷನ್ ಪಾರ್ಟಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ ತಗೊಳ್ತೀವ. ಫಸ್ಟ್ ಇಕ್ವೇಷನು, ಇದು ಫಸ್ಟ್ ಇಕ್ವೇಷನ್ ಅಂದ್ಕೊಳ್ಳಿ, ಇದು ಸೆಕೆಂಡ್ ಇಕ್ವೇಷನು. ಫಸ್ಟ್ ಇಕ್ವೇಷನು 2x plus 3y is equals to 12. Then put x is equals to 0. Then 3y is equals to 12. Then y is equals to 12 divided by 3, that is equals to 4. ಅಂದರೆ 0,4. y is equals to 0 ಹಾಕಿದಾಗ 2x is equals to 12. Then x is equals to 12 divided by 2, that is equals to 6. ಅಂದರೆ 6,0. ಇವೆರಡು ಎಕ್ಸ್ ವೈ ಪಾಯಿಂಟ್ಸು ಬಂದುಬಿಡುತ್ತೆ ನಿಮಗೆ. ಓಕೆ, ಇಲ್ಲಿ y 0 ಇದ್ದಾಗ ಎಕ್ಸ್ 6 ಬರುತ್ತೆ, ಎಕ್ಸ್ 0 ಇದ್ದಾಗ y 4 ಬರುತ್ತೆ. ಇದು ಫಸ್ಟ್ ಇಕ್ವೇಷನ್ನು. ಇಲ್ಲಿ ಸೆಕೆಂಡ್ ಇಕ್ವೇಷನ್ ಬಂದುಬಿಟ್ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 3 ಅಂತ ತಗೊಳ್ತೀರಾ. ಎಕ್ಸ್ ಇಸ್ ಈಕ್ವಲ್ಸ್ ಟು 0, ದೆನ್ y ಇಸ್ ಈಕ್ವಲ್ಸ್ ಟು 3, ದೆನ್ ದ ಪಾಯಿಂಟ್ಸ್ ಈಸ್ 0,3. y is equals to 0, then x is equals to 3. ಓಕೆ, 3,0. ಹೀಗೆ ಪಾಯಿಂಟ್ಸ್, ಎರಡು ಪಾಯಿಂಟ್ಸನ್ನು ನೀವು ತೆಗೆದುಬಿಡ್ತೀರಾ. ಈಗ ತೆಗೆದಿಂದ ಡೈರೆಕ್ಟಾಗಿ ಗ್ರಾಫಿಗೆ ಹೋಗ್ತೀವಿ ನಾವು. ಗ್ರಾಫಲ್ಲಿ ಎಕ್ಸ್ ಆಕ್ಸಿಸ್ ವರ್ಸಸ್ ವೈ ಆಕ್ಸಿಸ್ ತೊಗೊಳ್ತೀವಿ. ಓಕೆ, ಇಲ್ಲಿ ಪಾಯಿಂಟ್ಸ್ ಬಂದುಬಿಟ್ಟು ನಮಗೆ 6 ಎಕ್ಸ್ ಹೈಯೆಸ್ಟ್ ಇದೆ, 4 ವೈ ಹೈಯೆಸ್ಟ್ ಇದೆ. 1 2 3 4. ಹೌದಾ? 1 2 3 4 5 6. ಫಸ್ಟ್ ಪಾಯಿಂಟ್ಸ್ ಏನಿದೆ, 0 4, 0 ಇದು 4, ಇಲ್ಲಿ 6 ಇದೆ, 0,6 6,0 ಇದೆ. ಇವೆರಡನ್ನು ಕೂಡ ಅಲ್ಲಿ ಒಂದು ಲೈನ್ನ ಜಾಯಿನ್ ಮಾಡ್ತೀರಾ. ಇದು ಫಸ್ಟ್ ಇಕ್ವೇಷನ್ನು. ಓಕೆ, ಇಲ್ಲಿ ಒಂದು ಲೈನ್ನ ಜಾಯಿನ್ ಮಾಡ್ತೀರಾ, ಇದು ಫಸ್ಟ್ ಇಕ್ವೇಷನ್ನು. ಸೆಕೆಂಡ್ ಇಕ್ವೇಷನ್ ಅಂತೂ 2 3 3 ಬಂದಿದೆ. ಇಲ್ಲಿ 3 ಹಾಕ್ತೀರಾ, ಇಲ್ಲಿ 3 ಹಾಕ್ತೀರಾ. ವೆನ್ ಎಕ್ಸ್ 0, ವೈ ಇಸ್ 3, ವೈ 0, ಎಕ್ಸ್ ಈಸ್ 3. ದೆನ್ ಯು ಹ್ಯಾವ್ ಟು ಟೇಕ್ ಅ ಒನ್ ಲೈನ್. ದಿಸ್ ಈಸ್ ಸೆಕೆಂಡ್ ಇಕ್ವೇಷನ್. ವಾಟ್ ಈಸ್ ಫಸ್ಟ್ ಇಕ್ವೇಷನ್? ಲೆಸ್ ದ್ಯಾನ್ ಆರ್ ಮೋರ್ ದ್ಯಾನ್? ಲೆಸ್ ದ್ಯಾನ್. ದ ಫಸ್ಟ್ ಇಕ್ವೇಷನ್ ಈಸ್ ಲೆಸ್ ದ್ಯಾನ್ ಸೈಡ್. ಓಕೆ, second equation, where what is the second equation? That is more than side.
then it goes more than side above the origin. Less than means nearer to origin. Then the shaded area is this one. The shaded area is this one. That is called as a visible area or a visible region. Then you have to take a corner points of these shaded area. What are the corner points? A, B, C and D. Okay. Then you have to take a corner points. ಇಲ್ಲಿ ಏನೇನಿದೆ? A 0 3,0. ಇದನ್ನೇ ಬಿ ಅಂತ ತಗೊಂಡ್ಬಿಡ್ತೀನಿ ನಾನಿಲ್ಲಿ. ಇದು ಡಿ ಅಂತ ಹಾಕೋತೀನಿ ಇಲ್ಲಿ. ಇದು ಬೇಡ, ಬಿ ಯಾವ್ದು ತೊಗೊಂಡ್ರು ನಡೆಯುತ್ತೆ. ನೀವು ಅದೇನು ಬಿ ಎ ಬಿ ಸಿ ಡಿ ಯಾವ್ದು ತೊಗೋಬೇಕು, ಇದೇ ತೊಗೋಬೇಕಾ ಅಂತೇನಿಲ್ಲ. ಇರಲಿ, ನಾನು ಹಾಕ್ಕೊಂಡು ಬಿಡ್ತೀನಿ. ಅಂದರೆ ಎರಡೂ ಒಂದು ಸೈಡ್ ಇದ್ದಿದ್ದರೆ ಹಾಕ್ಕೋಬೋದು ನೀವು. ಇಲ್ಲಿ 0,3. ಸಿ ವ್ಯಾಲ್ಯೂ 0,4 and D value 6,0. Then ಇಲ್ಲಿದೆಯಲ್ಲ ಫಸ್ಟ್ ಮೇನ್ ಇಕ್ವೇಷನ್, ಮ್ಯಾಕ್ಸಿಮಮ್ 2x + 3y ಅಲ್ಲ, ಮ್ಯಾಕ್ಸಿಮಮ್ z = 40x + 20y. ಮ್ಯಾಕ್ಸಿಮಮ್ z = 40x + 20y. ಈಗ ಫಸ್ಟ್ ವ್ಯಾಲ್ಯೂ ಹಾಕಿದಾಗ ನಾವು z = 40 × 3, that is 120 is the answer. When you are putting a y value 0, it becomes a 0 only. Second ಹಾಕಿದಾಗ z = 0 × 3, 40 × 0, that is = 0. ಅಂದರೆ XY ಪಾಯಿಂಟ್ಸು, ಎಕ್ಸ್ ಮತ್ತು ಇದನ್ನು ಹಾಕ್ತೀರಾ, y ಈ ವ್ಯಾಲ್ಯೂನ ಹಾಕ್ತೀರಾ ನೀವು. 20 × 3 ತೊಗೊಂಡಾಗಲ್ಲಿ 60 ಬರುತ್ತೆ. ಥರ್ಡ್ ಇಕ್ವೇಷನ್, ಥರ್ಡ್ ಸಬ್ಸ್ಟ್ಯೂಟ್ ಮಾಡಿದಾಗ ಫಸ್ಟ್ 0 ಬರುತ್ತೆ, 20 × 4 80 ಬರುತ್ತಲ್ಲಿ. ಓಕೆ, ನೆಕ್ಸ್ಟ್ z = 40 × 240 is ವ್ಯಾಲ್ಯೂ ಆ್ಯಂಡ್ 20 × 0 ಬರುತ್ತಲ್ಲಿ. ಓಕೆ, ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದು? z = 240 ಫಾರ್ ದ ಕಾರ್ನರ್ ಪಾಯಿಂಟ್ಸ್. x = 6 and y = 0. ಓಕೆ, ದಿಸ್ ಕಂಪ್ಲೀಟ್. ನೋಡಿ, ಇಲ್ಲಿ ಇದೆರಡು ಪಾಯಿಂಟ್ಸ್ ತೆಗಿತೀರಾ, ಇಲ್ಲಿ 1 ಮಾರ್ಕ್ ಬರುತ್ತೆ. ಇಲ್ಲಿ ಡೈಗ್ರಾಮ್ಗೆಲ್ಲ ಶೇಡ್ ಮಾಡಿದರೆ 2 ಮಾರ್ಕ್ಸು. ಮತ್ತು ಲಾಸ್ಟಿಗೆ ಇದನ್ನು ಫೈಂಡ್ ಔಟ್ ಮಾಡಿ ನೀವು ಬರೀತೀರಲ್ಲ, z = 240, ದಟ್ x = 0 ಆ್ಯಂಡ್ y = 0, x = 6, ಅದನ್ನು ಬರೆಯೋದಕ್ಕೆ 1 ಮಾರ್ಕು. ಇದು ಫುಲ್ ಆದ ಒಂದು 5 ಮಾರ್ಕ್ಸಿಂದು. ಎಲ್ಲೂ ಮಾರ್ಕ್ಸ್ ಕಟ್ಟಾಗಲ್ಲ ನೀವು ಸರಿಯಾಗಿ ಮಾಡಿದ್ರಿ ಅಂತಂದರೆ. ಓಕೆ ಸ್ಟೂಡೆಂಟ್ಸ್, ಇದನ್ನು ಇನ್ನೂ ನೋಡಿ, ನೆಕ್ಸ್ಟ್ ಕ್ವಶನ್ಸ್ನ ಟ್ರೈ ಮಾಡಿ. ಯಾವುದು ಬರೋದಿಲ್ಲೋ ಅದನ್ನು ಕಮೆಂಟ್ ಹಾಕಿ. ಇದು ನಿಮಗೆ ತಿಳಿದಿದ್ದರೆ ಒಂದು ಲೈಕ್ ಕೊಡಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.